ಆಗಿರ್ತಾರೆ. ಮತ್ತೆ ಅವ್ರು ಖುದ್ದಾಗಿ ತಾವೇ ಇದನ್ನ ಕೊಡ್ಲಿಕ್ಕೆ ನಮ್ಮ ಶಾಲೆಗೆ ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಶಿಕ್ಷಕ ವೃಂದದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲಾ ಗಣ್ಯರನ್ನು ನಾನು ಸ್ವಾಗತ ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮಕ್ಕಳ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ನಮ್ಮ ಶಾಲೆಗೆ ತುಂಬಾ ಸಂತೋಷದ ದಿನ. ಕಾರಣ ನಲಿಕಲಿ ಮಕ್ಕಳು ಪಾಪ ನೆಲೆ ಕೂತ್ಕೊಳ್ತಾ ಇದ್ರು. ತುಂಬಾ ದಿನಗಳಿಂದ ಸರ್ ನನ್ನ ಹತ್ರ ಶಾಲೆಗೆ ಏನಾದ್ರು ಬೇಕಾದ್ರೆ ಹೇಳಿ ಅಂತ ಇದ್ರು. ಆದ್ರೆ ಅದು ನಾನೇ ಹೇಳಿದಾಗಿದೆ. ಆಮೇಲೆ ಅವರು ಮತ್ತೊಂದು ದಿವಸ ಕಾಲ್ ಮಾಡಿದಾಗ ನಮ್ಗೆ ಸರ್ ಈ ಟೇಬಲ್ ಬೇಕು ಅಂತ ಕೇಳಿದಾಗ ತುಂಬಾ ಖುಷಿಯಿಂದ ಒಪ್ಕೊಂಡು ನಮ್ಗೆ ಇವತ್ತು ಈ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಆಶಿಕೆ ಮತ್ತು ಅಂಬಿಕಾ ಮೇಡಮ್ ದಂಪತಿಗಳು, ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ SDFC ಪರವಾಗಿ ಹಾಗೂ ಎಲ್ಲ ಪಾಲಕ ಪೋಷಕರ ಪರವಾಗಿ, ನನ್ನ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿಡಿದಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ವಿನಾಯಕ್ ಅವತಾರಿ ಸರ್ ಇದ್ದಾರೆ. ಅವರಿಗೂ ಸಹ ನಮ್ಮೆಲ್ಲ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ಕ್ರಿಯಾಶೀಲರಾಗಿ ಈ ವರ್ಷ ನಮ್ಮ ಪಟ್ಟಣ ಪಂಚಾಯತಿಯ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಶ್ರೀ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ನಮ್ಮ ಸ್ಥಾಯಿ ಸಮಿತಿಯ ಚೇರ್ಮನ್ ಆಗಿರುವಂತಹ ಮಹೇಶ್ ಮೇತ್ರಸೇವರು ಇದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಈ ವಾರ್ಡಿನ ಮೆಂಬರ್ ಅವರು ಹಾಗೂ ಉಪಾಧ್ಯಕ್ಷರು, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಆಗಿರುವಂತಹ ಸುರೇಶ್ ಹೊನ್ನಾವರ್ ಸರ್ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮಗಳಿರಲಿ ಅಥವಾ ಧನ ಸಹಾಯ ಇರಲಿ, ಅಲ್ಲಿಂದಲೂ ನಾನು ಬಂದಾಗಲಿಂದ ಈಗ 4 ವರ್ಷದಿಂದ ಅವರು ನಮ್ಮ ಜೊತೆ ಇದ್ದು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನನ್ನ ಎಲ್ಲ ಮುದ್ದು ಮಕ್ಕಳ ಪರವಾಗಿ ಹಾಗೂ ನನ್ನೆಲ್ಲ ಪಾಲಕ ಪೋಷಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ SDMC ಅಧ್ಯಕ್ಷರಾದ ಅಕ್ಷತಾ ಮಿಸ್ ಅವರು ಇರಬೇಕಿತ್ತು. ಅವರಿಗೆ ಅರ್ಜೆಂಟ್ ಮೀಟಿಂಗ್ ಇದರಿಂದ ಅವರು ಬರಲಿಕ್ಕೆ ಆಗ್ಲಿಲ್ಲ ಇವತ್ತು. ಅದಕ್ಕೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದ ಸಂತೋಷ್, ಇದೇ ಶಾಲೆಯ ವಿದ್ಯಾರ್ಥಿ ಕೂಡ ಹೌದು, ಸಂತೋಷ್ ಶೇಟ್ ಅವರು ಇದ್ದಾರೆ ನಮ್ಮ ಜೊತೆ. ಅವರಿಗೂ ಸಹ ಸ್ವಾಗತವನ್ನ. ಹಾಗೆ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಊರವರಾದ ಉಮಾ ನಾಯ್ಕ್ ಮತ್ತು ಆಶಾ ನಾಯ್ಕ ಇಬ್ರು ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ನನ್ನ ಪಾಲಕರೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ತುಂಬುರದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನನ್ನ ಶಿಕ್ಷಕರನ್ನು ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನ ಬಯಸಿ
ಅಷ್ಟೇ. ಹಿಂಗೆ ಇದಕ್ಕೆಲ್ಲ ರೂವಾರಿ ಉಷಾ ಮೇಡಮ್ ಅವರೇ, ರಮೇಶ್ ಅಣ್ಣ ನಮ್ಮ ರೈಟ್ ಹ್ಯಾಂಡ್ ಆದ ಅಂಬಿಕಾ ಅವರೇ, ಶಾಲೆಯ ಶಿಕ್ಷಕೇತರ ಆಮೇಲೆ ಇವತ್ತಿನ ಕಾರ್ಯಕ್ರಮ, ನಾನು ತುಂಬಾ ಕಾರ್ಯಕ್ರಮ ಹೋಗಿದ್ದೇನೆ, ನಿಮ್ಗೆ ಗೊತ್ತಿರ್ಬೋದು. ಆದರೆ ಇವತ್ತಿನ ಕಾರ್ಯಕ್ರಮ ಸಮಥಿಂಗ್ ಡಿಫ್ರೆಂಟ್ ಅಂತ ಕಾಣ್ತದೆ ನನಗೆ. ಯಾಕಂದ್ರೆ ಈ ಮಕ್ಕಳ ಖುಷಿ, ಆ ಒಂದು ಇದರಿಂದ ಬರುವ ಒಂದು ಖುಷಿ ಉಂಟಲ್ಲ, ಅದು ಸಮಥಿಂಗ್ ಡಿಫ್ರೆಂಟ್ ಅಂತ ನನಗೆ ಹಾರ್ಟ್ ಟಚಿಂಗ್ ಆಗ್ತದೆ ನಿಜವಾಗ್ಲೂ. ನಾನು ಡೊನೇಷನ್ ಹಾಗೆ ಈಗ ಸುಮಾರು ತುಂಬ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದೆ, ಮಾಡಿದ್ದೆ. ಬಟ್ ಈ ಒಂದು ಫಂಕ್ಷನ್ನಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ಎಷ್ಟು ಇರ್ಬೋದು ಏನು ನಾನು ಅಂತ ಹೇಳಲಿಕ್ಕೆ ಆಗೋದು. ಆದರೆ ಸಹ ಈ ಬಿಲ್ಡಿಂಗ್ ಆ ಸ್ಟ್ರಕ್ಚರ್ ಎಲ್ಲ ನೋಡುವಾಗ ಸಹ ಮಹತ್ವಪೂರ್ಣ ಇದೆ ಅಂತ ಅನಿಸ್ತು. ತುಂಬ ಖುಷಿ ಆಯಿತು ನನಗೆ. ಓಲ್ಡ್ ಹಳೆದೆಲ್ಲ ನೆನಪು ಬರ್ತಾ ಇದೆ. ನಾನು ಸಣ್ಣಗಿರುವಾಗ ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಕಾಪು ಹೋಗಿದ್ದೆ. ಅರೌಂಡ್ 79 84 ತನಕ, 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಕಾಪು ಹೋಗಿದ್ದೆ. ಆ ಒಂದು ಇದೇ ಬೇರೆ, ಆ ಒಂದು ಪಿಕ್ಚರೇ ಬೇರೆ ಆ ಟೈಮಲ್ಲಿ. ಈ ಒಂದು ಈಗ ಟೈಮಲ್ಲಿ ಪಿಕ್ಚರ್ ಬೇರೆ. ಆ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೇ ಜಾಸ್ತಿ ಇತ್ತು, ಪ್ರೈವೇಟ್ಗಳು ಭಾರಿ ಕಮ್ಮಿ ಇತ್ತು. ಮತ್ತೆ ಇಂಗ್ಲೀಷ್ ಮೀಡಿಯಂ ಅದು ಯಾವುದು ಇದ್ದಿಲ್ಲ, ಅವ್ರು ಕಾಪಲ್ಲಿ ಯಾವುದು ಇದ್ದಿಲ್ಲ. ಹುಟ್ಟು ಹೋಗಬೇಕು. ನಮ್ಮ ತಂದೆ ತಾಯಿ ಭಾರಿ ಮಗ ಅಂದರೆ ಭಾರಿ ಪ್ರೀತಿ, ಮಕ್ಕಳಿಗೆ ಮಾಡಿ, ಅವ್ರ ಶಿಕ್ಷಣಕ್ಕೆ ಮಾಡಿ. ಅದರಿಂದ ಮಕ್ಕಳಿಗೆ ಸಹ ಇದಾಗ್ತದೆ. ಮತ್ತೆ ಮುಂದಕ್ಕೆ ನಮ್ಮ ದೇಶ ಸಹ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಮಕ್ಕಳು, ಇದು ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಇದಾದರೆ ದೇಶಕ್ಕೆ ಸಹ ಅಭಿವೃದ್ಧಿಶೀಲ ದೇಶ. ಇನ್ನೊಂದು ಮಾತು ಹೇಳೋದಾದ್ರೆ, ಮಕ್ಕಳಿಗೆ ಜ್ಞಾನ ಅಂದರೆ ಶಿಸ್ತು, ಅದು ಇಂಪಾರ್ಟೆಂಟ್. ಶಿಸ್ತು ಅಂದರೆ ಈ ಹೇಗೆ ಕಲಿಯೋ ಜೊತೆಗೆ ಶಿಸ್ತು. ಈಗ ಟೀಚರ್ಸ್ಗಳನ್ನು ನೋಡಿದಾಗ ಎಷ್ಟು ಶಿಸ್ತು ಇರಬೇಕು ಅಂದರೆ, ತಾಯಿ ಅಂತ ಹೇಳೋದಲ್ಲ, ನಮಸ್ಕಾರ ಮಾಡೋದು ಅದೆಲ್ಲ ಸಂಸ್ಕೃತಿ ಬೆಳೆಯಬೇಕು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದೆ, ಎಲ್ಲ ಸಂಸ್ಕೃತಿ ಇದೆ. ಹಿಂದೂ ಅಂದರೆ ಎಲ್ಲರ ಒಟ್ಟು ಸೇರಿ ಮಾಡುವವನೇ ಹಿಂದೂ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಜಾತಿ ಏನು ಬರುವುದಿಲ್ಲ, ಎಲ್ಲ ಜಾತಿಯನ್ನು ಸೇರಿಸಿ ನಾವು ಹೇಳ್ತೇವೆ. ಹಾಗೆ ಆ ಒಂದು ಇದೇಂದರೆ ಮಕ್ಕಳು ಮುಂದಕ್ಕೆ ಸಹ ಒಳ್ಳೆಯ ರೀತಿಯಲ್ಲಿ ಓದಿ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಇವತ್ತಿನ ದಿನ ವಿಶೇಷವನ್ನು ಗಮನಿಸಿ, ಅಂಗಾರಕ ಸಂಕಷ್ಟಿಗಳು ಇಂಥ ಒಂದು ಶುಭ ದಿನದಂದು ಹೊನ್ನಾವರದ ಹೃದಯ ಭಾಗದಲ್ಲಿ ಒಬ್ಬ ಹೃದಯ ತಜ್ಞರು, ಹೃದಯವಂತ ವೈದ್ಯರು ಎಲ್ಲವೂ ಮೇಳೈಸ್ತಾ ಇದ್ದಾರೆ. ನಾನು ಕೆಲಸ ಮಾಡ್ತಾ ಇದ್ದಂತ ಈ ಒಂದು ತಾಲೂಕಿನಲ್ಲಿ ಎಷ್ಟೋ ಜನ ಬಡ ಅಶಕ್ತ ಜನರಿಗೆ ಜೀವದಾನ ಮಾಡಿದಂತಹ ಪುಣ್ಯವನ್ನ ಪಡ್ಕೊಂಡವರು ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಕ್ಕಳಿಗೆ ನಲಿಕಲಿ ಮಕ್ಕಳಿಗೆ ಟೇಬಲ್ ಮತ್ತು ಕುರ್ಚಿಗಳನ್ನು ನೀಡುವುದರ ಮೂಲಕ ಯಾರು ಭಾಷಣ ಮಾಡೋದ್ರ ಮಕ್ಕಳು ಕೇಳ್ತಾ ಇಲ್ಲ. ಆದರೆ ಅದನ್ನು ನಿಂತ್ಕೊಂಡು ಈಗಾಗಲೇ ಇದು ನನ್ನ ಬೆಂಚು, ಇದು ನನ್ನ ಡೆಸ್ಕು, ಇದು ನನ್ನ ಜಾಗ ಅಂದರೆ ಅವರು ಆ ಕೊಡುವಂತ ಖುಷಿ ಇದ್ರೆ ಖುಷಿಯನ್ನು ನೋಡಿದವಾಗ ನೀಡಿದಿರೋದು ಸಾರ್ಥಕ ಅನಿಸ್ತದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಇಲಾಖೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ದಾನಿಗಳಾದಂತಹ ಶ್ರೀಯುತ ಡಾಕ್ಟರ್ ದಂಪತಿಗಳು, ಪಟ್ಟಣ ಪಂಚಾಯತ್ ಹೊನ್ನಾವರದ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಹೊನ್ನಾವರವರೇ, ಕಾರ್ಯದರ್ಶಿಯವರೇ, ಈ ಶಾಲೆಯ ಕ್ಲಿನಿಕ್ಸ್ ಉಪಾಧ್ಯಕ್ಷರೇ, ಈ ಶಾಲೆಯ ಕ್ರಿಯಾಶೀಲ ಪ್ರಾಧ್ಯಾಪಕರಾದಂತಹ ಉಷಾ ನಾಯಕರವರೇ, ಎಲ್ಲ ಸಹೋದ್ಯೋಗಿ ಶಿಕ್ಷಕರು ಬಂದು ಹೋಗಿದ್ದಾರೆ, ಪಾಲನಾ ಪೋಷಕರು ಮತ್ತು ವಿದ್ಯಾರ್ಥಿಗಳು.
ವಿಡಿಯೋ ಒಂದು ಒಳ್ಳೆ ಕಾರ್ಯಕ್ರಮ ಪ್ಲೀಸ್. ಸಾಕ್ಷೀಕರಿಸಲಿಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಮತ್ತೆ ಇವತ್ತು ಮಧ್ಯಾಹ್ನ ಮತ್ತೆ ನೆನಪು ಮಾಡಿದ್ರು. ಇತ್ತೀಚಿನ ಒಂದು ಯೋಜನೆ ಏನಂದ್ರೆ ನನ್ನ ಶಾಲೆ ನನ್ನ ಕೊಡುಗೆ. ಅಂದ್ರೆ ತಾನು ಕಲ್ತಂತ ಶಾಲೆಗೆ ವಿಶೇಷವಾಗಿ ನಾವಿವತ್ತು ನಮ್ಮ ಕಾಲ ಮೇಲೆ ನಾವು ಇಟ್ಕೊಂಡ ಮೇಲೆ ಏನಾದರೂ ನನ್ನಿಂದ ಆದಂತಹ ಸಹಾಯವನ್ನ ವಸ್ತು ರೂಪದಲ್ಲಿರಲಿ ನಗದು ರೂಪದಲ್ಲಿರಲಿ ಮಾಡಬೇಕು. ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನ ಸ್ಥಾಪಿಸಿಕೊಳ್ಬೇಕು. ಆ ಮೂಲಕ ಅಭಿವೃದ್ಧಿ ಕಾರ್ಯಗಳಾಗಬೇಕು. ಎಲ್ಲವನ್ನ ಸರ್ಕಾರವೇ ಮಾಡ್ತದೆ ಅಂತ ನಿರೀಕ್ಷೆ ಮಾಡೋದು ಕಷ್ಟ ಸಾಧ್ಯ. ನಮ್ಮ ಆತ್ಮೀಯಗಳೇ, ನಮ್ಮ ಫ್ಯಾಮಿಲಿ ಮೆಂಬರ್, ಫ್ಯಾಮಿಲಿ ಡಾಕ್ಟರ್ ಹೃದಯ ಹೃದಯವಂತ ನಮ್ಮ ಶಾಸಕರವರು ಒಂದು ಒಳ್ಳೆಯ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಳ್ಳೆಯ ಉಡುಗೊರೆ ಅಂದರೆ ಅವರಿಗೊಂದು ಕೂತ್ಕೊಂಡು ಒಂದು ಕಲಿಯುವಂಥ ನಲಿಕಲಿ ಪೀಠವನ್ನು ಕೊಟ್ಟಿದ್ದಾರೆ. ನಮಗೆ ಆದಿತ್ಯ ಸರ್ ಅವರು ಹೇಳಿದಂಗೆ ಇಷ್ಟು ವರ್ಷ ಅವರು ಡೊನೇಷನ್ ಮಾಡೋದ್ರಿಂದ ಇವತ್ತಿನ ಅವರ ಡೊನೇಷನ್ಗೆ ಅವರ ಮನಸ್ಸನ್ನು ಹೇಳ್ತಿದೆ. ಯಾಕಂದರೆ ತುಂಬ